ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಮುಂಜಾನೆಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಈ ದಿನವು ಆತನ ಪಾದ ಬಳಿಯಲ್ಲಿ ಬಂದು ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕೊಟ್ಟಂಥ ಅಮೂಲ್ಯ ಅವಕಾಶಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಈ ದಿನದ ಅನುದಿನದ ಪರಲೋಕಮನ್ನು ಡಿಸೆಂಬರ್ 16ನೇ ತಾರೀಕು. ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ? ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿ, ಬಾಳನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ ಅಂತ ಹೇಳ್ತಾರೆ. 1 ಅರಸು 18ನೇ ಅಧ್ಯಾಯ 21ನೇ ವಚನ. ನಮಗೆ ಒಂದು ಓರೆಗಲ್ಲಿರಬೇಕು. ಕೆಲವು ವಿಷಯಗಳನ್ನು ನಿರ್ಣಯಿಸುವುದಕ್ಕೆ ಹಾಗೂ ನಮ್ಮ ಮನಸ್ಸು ಶೀಘ್ರವಾಗಿ ನಿರ್ಣಯ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಕ್ಕೆ ನಮಗೆ ಒಂದು ಓರೆಗಲ್ಲು ಇರುವುದು ಅವಶ್ಯ ಅಂತಾರೆ. ಈ ಓರೆಗಲ್ಲು ಅದು ದೇವರ ಚಿತ್ತನೇ ಆಗಿರಬೇಕು ಅಂತಾರೆ. ನಾವು ಯಾರಾದರೂ ಸಮಸ್ಯೆಯಲ್ಲಿ ಸಿಕ್ಕಿಕೊಂಡಾಗ ದೇವರ ಚಿತ್ತವನ್ನು ಗ್ರಹಿಸಿ ಆ ಸಮಸ್ಯೆಗೆ ಉತ್ತರವನ್ನು ಕಂಡುಕೊಂಡು ಅದನ್ನು ನಿವಾರಿಸಿಕೊಳ್ಬೋದು. ಶೀಘ್ರವಾಗಿ ನಿರ್ಣಯ ಹಾಗೂ ಸರಿಯಾದ ಮಾರ್ಗದಲ್ಲಿ ನಡೆಯಲು ಸಾಮರ್ಥ್ಯ ಬೇಕು. ಅದಕ್ಕೆ ಕರ್ತನೊಂದಿಗೆ ಅನುಭವ ಮತ್ತು ಶಿಕ್ಷಣವೂ ಬೇಕು. ಕರ್ತನು ಇದನ್ನು ಕೊಡ್ತಾರೆ. ಎಷ್ಟು ಬೇಗ ಈ ಸಾಮರ್ಥ್ಯವನ್ನು ನಾವು ಪಡ್ಕೊಳ್ತೀವೋ ಅಷ್ಟು ಬೇಗ ನಾವು ಇದರಲ್ಲಿ ಪ್ರವೀಣರಾಗ್ತೀವಿ ಅಂತ ಹೇಳ್ತಾರೆ. ನಾವು ಹೆಚ್ಚಾಗಿ ಬಲವುಳ್ಳವರಾಗಿ ಕರ್ತನ ಚಿತ್ತವನ್ನು ಗ್ರಹಿಸಿ ಆ ಚಿತ್ತವನ್ನು ನೆರವೇರಿಸ್ತೀವಿ ಹಾಗೂ ನಾವು ಕರ್ತನಿಗೆ ಪ್ರಾಮಾಣಿಕವಾಗಿ ಆತನ ಚಿತ್ತವನ್ನು ನೆರವೇರಿಸಲು ಸಂತೋಷಿಸ್ತೀವಿ ಎಂಬುದನ್ನು ವ್ಯಕ್ತಪಡಿಸುವುದರಿಂದ ನಾವು ಆದಷ್ಟು ಬೇಗನೆ ನಮ್ಮ ಗುಣವನ್ನು ಸರಿಯಾದ ರೀತಿಯಲ್ಲಿ ಸ್ಥಿರಪಡಿಸಲು ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಯೆಹೋವನ ಸೇವೆಯನ್ನು ಮಾಡೋದು ಅಂತ ಅಂದರೆ ಏನಪ್ಪ ಅಂದರೆ, ನಾವು ನಮ್ಮ ಸ್ವಾರ್ಥತೆ ಮತ್ತು ಲೋಕದ ಪಾಲಿಗೆ ಸತ್ತು ದೇವರ ಪಾಲಿಗೆ ಜೀವಿಸುವುದೇ ಯೆಹೋವನನ್ನು ಸೇವಿಸುವುದು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ದೇವರ ಸೇವೆಯನ್ನು ಮಾಡುವವರು ತನ್ನ ಶರೀರದ ಇಚ್ಛೆಯನ್ನು ಲೋಕದ ಆಶಾಪಾಶಗಳನ್ನು ನಿಗ್ರಹಿಸಿ ವಿಸರ್ಜಿಸಿ ದೇವರಿಗೆ ವಿಧೇಯರಾಗಿ ಇರುವಂಥದ್ದೇ. ಬಾಳನು ಅಂತ ಅಂದರೆ ಯಾರಪ್ಪ ಅಂದರೆ, ಪ್ರಾಥಮಿಕವಾಗಿ ಈ ಲೋಕದ ದೇವರು ಸೈತಾನ. ಬಾಳನನ್ನು ಸೇವಿಸೋದು ಅಂದರೆ ಏನಪ್ಪ ಅಂದರೆ, ಲೋಕ ಸ್ವಾರ್ಥತೆ ಹಾಗೂ ಆಪಾದಕ ದೂತನ ಜೊತೆ ಜೀವಿಸುವಂಥದ್ದು. ಇದರಲ್ಲಿ ಅತಿ ಹೆಚ್ಚಾಗಿ ತಿಳಿಯದೋ ಸೈತಾನನನ್ನು ಲೋಕದಲ್ಲಿ ಅನುಸರಿಸುವರಾಗಿದ್ದಾರೆ. ಅವರು ಅಧಿಕಾರ ದಾಹ ಹೊಂದಿದವರ ಜೊತೆ ಸೇರಿ ಸಹಕಾರ ಮಾಡ್ತಾರೆ ಅಥವಾ ತಾವು ಅಧಿಕಾರವನ್ನು ಪಡೆಯಲು ಆತುರ ಪಡುವವರು ಇದರಲ್ಲಿ ಸೇರಿದ್ದಾರೆ. ಹೀಗಿರುವಲ್ಲಿ ದೇವಜನರಲ್ಲಿ ನಾಯಕರಾಗಿರುವವರು ಸೈತಾನನಿಗೆ ವಿಶೇಷವಾಗಿ ಗುರಿಯಾಗಿರುವವರು. ಇವರನ್ನು ಸೈತಾನನು ಶೋಧನೆಗೆ ಒಳಪಡಿಸ್ತಾನೆ. ಕೆಲವರು ಅವನ ವಂಚನೆಗಳಿಗೂ ಶೋಧನೆಗೂ ಒಳಗಾಗಿದ್ದಾರೆ. ಈಗ ಅಂದರೆ ನಮ್ಮ ಕರ್ತನ 2ನೇ ಆಗಮನದ ಕಾಲದ ಒಂದು ಭಾಗವಾಗಿರುವ ಎಫೆಫೇನಿ ಕಾಲದಲ್ಲಿ ಈ ವಿಶೇಷ ಪರೀಕ್ಷೆ ಆಗ್ತದೆ. ಹೀಗಿರಲಿ ನಾವು ಎಚ್ಚರದಿಂದ ಇದ್ದುಕೊಂಡು ನಾವೇನು ಮಾಡಬೇಕು? ಕರ್ತನನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಇಲ್ಲಿ ಯೋಹಾನ 10ನೇ ಅಧ್ಯಾಯ 1 ಅರಸು 18:21ರಲ್ಲಿ ಈ ಮಾತನ್ನು ಎಲಿಯ ಹೇಳಿರುವಂಥ ವಾಕ್ಯ ಅಂತ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ನೀವು ಯಾರನ್ನು ಸೇವಿಸ್ತೀರಿ ಇವತ್ತೇ ಆರಿಸ್ಕೊಳ್ರಿ ಅಂತ ಇಲ್ಲಿ ಮಾತಾಡ್ತಾರೆ. ಅದಕ್ಕೆ ಮುಂಚೆ ನಾವು ಮತ್ತಾಯನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 24ರಲ್ಲಿ ನಾವು ನೋಡಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡೋಕ್ಕಾಗಲ್ಲ. ಒಬ್ಬನ ಪ್ರೀತಿಸ್ತಾನೆ, ಒಬ್ಬನ ದ್ವೇಷಿಸ್ತಾನೆ, ಅಥವಾ ಒಬ್ಬನಿಗೆ ಹೆಚ್ಚು ಮಾಡ್ತಾನೆ, ಒಬ್ಬನಿಗೆ ಕಡಿಮೆ ಮಾಡ್ತಾನಲ್ಲವರ. ಆದ್ದರಿಂದ ಇಬ್ಬರನ್ನೂ ಸೇವಿಸೋದು ತುಂಬ ಕಷ್ಟ ಅಂತ. ಅದಕ್ಕೆ ಹಣವನ್ನು ದೇವರನ್ನು ನೀವು ಸೇವಿಸೋಕ್ಕಾಗಲ್ಲ ಅಂತ ಯೇಸು ಕ್ರಿಸ್ತರು ಏನು ಮಾಡ್ತಾರೆ ಹೇಳ್ತಾರೆ. ಅಂದರೆ ಇಲ್ಲಿ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲು ಕಷ್ಟ. ಯಾಕೆಂದರೆ ಅದು ಸರಿಯಾಗಿ ಇಷ್ಟ ಆಗಲ್ಲ, ಇಬ್ರಿಗೂ ಒಂದೇ ಥರ ಬರೋದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಯಾರಾದರೂ ಒಬ್ಬರಿಗೆ ಸೇವೆ ಮಾಡಿದಾಗ ಒಬ್ಬರನ್ನ ತೃಪ್ತಿಪಡಿಸ್ಬೋದು, ಇನ್ನೊಬ್ಬರಿಗೆ ಅತೃಪ್ತಿಯಾಗಿ ಮಾಡ್ಬೋದು. ಅದರಿಂದ ಸರಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಆ ಇಬ್ಬರಲ್ಲಿ ಯಾರು ಸರಿಯಾದ ವ್ಯಕ್ತಿ, ಯಾರಿಗೆ ಸೇವೆ ಮಾಡಿದ್ರೆ ಲಾಭ ಆಗುತ್ತೆ ಅಥವಾ ಶಾಶ್ವತವಾದಂಥ ಸಹಾಯ ಸಂತೃಪ್ತಿ ಸಿಗುತ್ತೆ ಅಂತ ಆಲೋಚನೆ ಮಾಡಿ ಆ ಇಬ್ಬರಲ್ಲಿ ಒಬ್ಬರನ್ನ ನೀವೇನು ಮಾಡಬೇಕು? ಆರಿಸ್ಕೊಳ್ಬೇಕು ಅನ್ನುವಂಥದ್ದು ಈ ವಾಕ್ಯದ ಅರ್ಥ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದೇವರನ್ನೂ ಹಣವನ್ನು ಎರಡನ್ನೂ ಸೇವಿಸಲು ಆಗಲ್ಲ ಅಂತಾರೆ. ಹಣ ಅಂದರೆ ಈ ಲೋಕದ ಸ್ವಾರ್ಥತೆ, ಸೈತಾನನ್ನು ಅನುಸರಿಸ್ತಕ್ಕಂಥವ್ರು, ಎಲ್ಲ ಆಸೆ ಆಕಾಂಕ್ಷೆ ಭೋಗ ಸುಖ ಎಲ್ಲ ಒಳಗೊಂಡಿದೆ. ಬಾಳನು ಅಂದರೆ ಸೈತಾನನು ಮತ್ತು
ಅವನಿಗೆ ಸಂಬಂಧಪಟ್ಟಂಥ ಜನಗಳು, ಹಣ. ಮನುಷ್ಯನಿಗೆ ಇವೆಲ್ಲ ಮುಖ್ಯವಾಗಿ ಬೇಕಾಗಿರ್ತದೆ, ಹಣ. ಆದರೆ ಅವನಿಗೆ ಎಲ್ಲ ಅದೇ ಅಲ್ಲ ತಾನೇ, ಅದಕ್ಕಿಂತಲೂ ಹೆಚ್ಚಾದ್ದು ಏನೋ ಇದೆ ಅಂತ ಯೋಚನೆ ಮಾಡಬೇಕು. ಅದೇ ರಕ್ಷಣೆ, ಆಶೀರ್ವಾದ, ದೇವರ ಕೃಪೆ, ನಿತ್ಯ ಜೀವ ಇವೆಲ್ಲ ಇದೆ. ದೇವರ ಕರುಣೆ ಕೃಪೆ ಇದ್ದರೆ ಎಲ್ಲ ಹಣ ಅಧಿಕಾರ ತನಗೆ ಸಿಗುತ್ತೆ. ಆದರೆ ಮನುಷ್ಯ ಹಣಕ್ಕೆ, ಕ್ಷಣಿಕ ಸುಖ ಭೋಗಗಳಿಗೆ, ಸಂತೋಷ ಸಮಾಧಾನಕ್ಕೆ ಬೆಲೆ ಕೊಟ್ಟು ಮುಖ್ಯತ್ವವನ್ನು ಕೊಡ್ತಾನೆ. ಆದ್ದರಿಂದ ಅವನು ಅಲ್ಪ ಸುಖ, ಅಲ್ಪ ತೃಪ್ತಿ ಪಟ್ಟುಕೊಳ್ಬೇಕಾಗ್ತದೆ. ಆದರೆ ಇಲ್ಲಿ ಎಲೀಯನು ಇಸ್ರಾಯೇಲರಿಗೆ ನೀವು ಯಾರನ್ನು ಸೇವಿಸಬೇಕು, ಮುಖ್ಯವಾಗಿ ಇವತ್ತೇ ಆರಿಸ್ಕೊಳ್ರಿ ಅಂತ ಹೇಳ್ತಾರೆ. ಅದನ್ನು ಸರಿಯಾಗಿ ತಿಳಿದು ನೀವು ನಿರ್ಧಾರ ಮಾಡಬೇಕು. ಯೆಹೋವನ ಬೇಕಾ, ಬಾಳನ್ ಬೇಕಾ? ಕೆಲವರು ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಎರಡನ್ನೂ ಆರಿಸ್ತಕ್ಕಂಥವ್ರು, ಎರಡನ್ನೂ ನಂಬ್ತಕ್ಕಂಥವ್ರು, ಎರಡನ್ನೂ ಸೇವಿಸ್ತಕ್ಕಂಥವ್ರು ಇದರಲ್ಲಿ. ಅದಕ್ಕೋಸ್ಕರ ಅಂದರೆ ಅಲ್ಲಿ ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ನೀವು ಹಿಂಬಾಲಿಸ್ಬೇಕು ಅಂತ ಹೇಳ್ತಾರೆ. ಯಾಕಂದರೆ ಸ್ವಲ್ಪ ದಿನ ಯೆಹೋವ ಅಂತಾರೆ ಇಸ್ರೇಲ್ ಜನ, ಆಮೇಲೆ ಕಷ್ಟ ಬಂದಾಗ ಯೆಹೋವ ಅಂತಾರೆ. ಆದರೆ ಅದನ್ನು ಮರೆತು ಹಿಂದನೆ ತಿರ್ಗಾ ಬಾಳನ್ನು ಸೇವೆ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ನಂಬಿಕೆಯನ್ನು ಪಡ್ತಾರೆ ಇವರು, ಇಲ್ಲೊಂದು ನಂಬಿಕೆಯನ್ನು ಇಡ್ತಾರೆ. ಅದಕ್ಕೋಸ್ಕರ ಎಲ್ಲಿ ಏನು ಮಾಡ್ತಾರೆ, ಇವರಿಗೆ ಒಂದು ಸತ್ಯಕ್ಕೆ ದೃಢವಾಗಿ ನಿಂತ್ಕೊಳ್ಳೋದಕ್ಕೆ ಒಂದು ಕಾರ್ಯವನ್ನು, ಅಲ್ಲಿ ಒಂದು ಘಟನೆಯನ್ನು ಮಾಡ್ತಾರಲ್ಲಿ. ಏನಪ್ಪ ಅಂತಂದರೆ, ಎಲ್ಲ ಇಸ್ರೇಲ್ರನ್ನ ಹತ್ತಿರಕ್ಕೆ ಕರೀತಾರೆ, ಬಾಳನ ಪ್ರವಾದಿಗಳನ್ನು ಹತ್ತಿರಕ್ಕೆ ಕರೆದು, ನೋಡಿ ಒಂದು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆ ಮೇಲೆ ಒಂದು ಹೋರಿಯನ್ನು ನೀವು ಬಲಿ ಕೊಟ್ಟು ಅದರ ಮೇಲೆ ಇಟ್ಟು ಮಾಂಸವನ್ನು ಕಟ್ಟಿಗೆ ಮೇಲಿಡಿ, ಮತ್ತು ನೀರನ್ನು ಹಾಕ್ರಿ ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ, ಆ ಥರನೇ ಮಾಡ್ತಾರೆ. ನಿಮ್ಮ ದೇವ್ರನ್ನ ಕರೆಸ್ರೀಗ, ನಿಜವಾದ ದೇವರು ಯೆಹೋವನ ಅಥವಾ ನಿಮ್ಮ ದೇವರ, ಮೊದಲು ನಿಮ್ಮದೇ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಬಾಳನ ಪ್ರವಾದಿಗಳು ಅವ್ರ ಕಡೆಯವರೆಲ್ಲ ದೊಡ್ಡ ಶಬ್ದದೊಂದಿಗೆ ದೇವ್ರನ್ನ ಕರೀತಾರೆ. ಯಾವ ಆಕಾಶವಾಣಿನೂ ಆಗಲ್ಲ, ಯಾವ ದೇವರು ಬರಲ್ಲ. ಆದ್ದರಿಂದ ಮಧ್ಯಾಹ್ನದಿಂದ ಸಂಜೆ ತನಕ ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ರಕ್ತ ಬರೋಂಗೆ ಏನೇನೋ ಮಾಡ್ಕೊಳ್ತಾರೆ. ಯಾರು ಉತ್ತರನೇ ಕೊಡಲಿಲ್ಲ. ಆಗ ಎಲಿ ಏನು ಮಾಡ್ತಾರೆ ಅಂದರೆ, ದೇವರೇ ಯೆಹೋವನೇ ನೀನೊಬ್ಬನೇ ದೇವರು ಅಂತ ತೋರಿಸ್ಕೊಡು ಅಂಥೇಳಿ ಇನ್ನೂ ನೀರನ್ನು ತುಂಬ ಕಾಲುವೆ ಹರಿಯೋ ಥರ ಉಯಿಸಿ, ಅಲ್ಲೆಲ್ಲ ಕಟ್ಟಿಗೆ ಮೇಲೆಲ್ಲ ನೀರು ಉಯಿಸ್ತಾರೆ. ಆವಾಗ ದೇವ್ರು ಏನು ಮಾಡ್ತಾರೆ, ಆಕಾಶದಿಂದ ಬೆಂಕಿಯನ್ನು ಕಳಿಸಿ ಅದೆಲ್ಲ ದಹಿಸಿ ನೀರಿನಲ್ಲಿ, ಕಾಲುವೆಯಲ್ಲಿದ್ದಂತೆ ನೀರನ್ನೆಲ್ಲ ಹೀರ್ಕೊಳ್ಬಿಡುತ್ತೆ. ಇದನ್ನು ಜನರು ಕಂಡು ಭಯಪಟ್ಟು ಅಡ್ಡ ಬಿದ್ದು ಯೆಹೋವನೇ ದೇವರು, ನಿಜವಾದ ದೇವರು ಅಂತ ಏನು ಮಾಡ್ತಾರೆ, ಕೂಗ್ತಾರೆ. ಅದರಿಂದ ನಿಜವಾದ ದೇವರು ಯಾರು ಅಂತ ಅಲ್ಲಿ ತೋರಿಸ್ಕೊಟ್ಟಿದ್ರಿಂದ ಇನ್ನು ಮುಂದೆ ನೀವು ಇದನ್ನು ಈ ಇಬ್ಬರಲ್ಲಿ ಒಬ್ಬರನ್ನು ಮಾತ್ರ ಹಿಂಬಾಲಿಸಬೇಕು, ಇಬ್ಬರನ್ನು ಹಿಂಬಾಲಿಸ್ಕೂಡ್ದು ಅಂತ ಕಟ್ಟಾಜ್ಞೆಯನ್ನು ಮಾಡಿದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ ನಮ್ಮ ಜೀವನದಲ್ಲಿ ನಮಗೆ ಯಾರು ಅಂತ ದೇವರು ಸತ್ಯನ ತಿಳಿಸ್ಕೊಟ್ಟಿದ್ದಾರೆ. ನಮಗೆ ಮೊದಲಿದ್ದಂಥ ದೇವರುಗಳು ಯಾರು, ಈಗ ನಂಬಿರುವಂಥ ದೇವರು ಯಾರು, ಅವರ ಶಕ್ತಿ ಏನು, ಅವ್ರ ಕೃಪೆ ಏನು, ಅವರ ಸಾಮರ್ಥ್ಯ ಏನು, ಎಲ್ಲವನ್ನ ತಿಳಿಸ್ಕೊಂಡ್ಮೇಲೆ ನಾವು ಎರಡು ದೋಣಿಯಲ್ಲಿ ನಡೆಯುವಂಥದ್ದು ತುಂಬ ತಪ್ಪು. ನಮ್ಮ ರಕ್ಷಕನು ಇಂಥ ವಾಕ್ಯಗಳನ್ನು ನಮಗೆ ಯಾತಕ್ಕೆ ಕೊಡ್ತಾರೆ ಅಂದರೆ, ನಾವು ಎರಡರಲ್ಲೂ ನಂಬಿಕೆಯನ್ನು ಇಡಬಾರ್ದು, ಒಂದರಲ್ಲಿ ಮಾತ್ರ ನಂಬಿಕೆ ಇಟ್ಟು ನಡಿಬೇಕು ಅನ್ನೋದಕ್ಕೋಸ್ಕರ ಇಂಥ ಮನ್ನವನ್ನು ದೇವರು ನಮಗೆ ಕೊಡ್ತಾರೆ. ನೆಕ್ಸ್ಟು ಇನ್ನೊಂದು ವಾಕ್ಯವನ್ನು ನೋಡ್ಬೋದು. ಮತ್ತಾಯನು ಬರೆದಂಥ ಸುವಾರ್ತೆ 8:21-22ರಲ್ಲಿ ಸ್ವಾಮಿಯು ಉಪದೇಶಗಳನ್ನು ಮಾಡ್ತಾ ಇರಬೇಕಾದ್ರೆ ಯೇಸು ಕ್ರಿಸ್ತರು ಒಬ್ಬ ಶಿಷ್ಯ ಬಂದು, ಸ್ವಾಮಿ ನಾನು ನಿನ್ನನ್ನು ಹಿಂಬಾಲಿಸ್ತೀನಿ, ಆದರೆ ಮೊದಲು ನನ್ನ ತಂದೆಯ ಉತ್ತರ ಕ್ರಿಯೆಯನ್ನು ಮಾಡಿಬಿಟ್ಟು ಆಮೇಲೆ ಬಂದು ನಿನ್ನನ್ನು ಹಿಂಬಾಲಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಯೇಸು ಕ್ರಿಸ್ತರು, ಫಸ್ಟ್ ನನ್ನ ಹಿಂದೆ ಬಾ, ಸತ್ತವರೇ ಸತ್ತು ಹೋದವರಂಥ ಉತ್ತರ ಕ್ರಿಯೆಗಳನ್ನು ಮಾಡಲಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನಪ್ಪ ಅಂದರೆ, ಆತನು ಮುಖ್ಯವಾಗಿ ನನ್ನ ತಂದೆ ಉತ್ತರ ಕ್ರಿಯೆ ಮಾಡಬೇಕು ಅಂತ ಅವನು ತಿಳ್ಕೊಂಡಿರ್ತಾನೆ. ಅಂದರೆ ದೇವ್ರ ರಾಜ್ಯಕ್ಕಿಂತ ಮುಖ್ಯವಾಗಿ ತಂದೆ ಉತ್ತರ ಕ್ರಿಯೆಯನ್ನು ಮಾಡೋದೇ ಮುಖ್ಯ ಅಂತ ತಿಳ್ಕೊಂಬಿಟ್ಟಿರ್ತಾನೆ. ಅದಕ್ಕೆ ಮುಖ್ಯವಾಗಿ ಕರ್ತವ್ಯವನ್ನು ಅವನು ಹೇಳ್ತಾನೆ. ಆದರೆ ಸ್ವಾಮಿ ಸದ್ಯಕ್ಕೆ ನನ್ನ ಹಿಂದೆ ಬಂದ್ಬಿಡು ಅಂತ ಹೇಳ್ತಾನೆ. ಆದರೆ ಕೆಲವರು ಇದು ತಪ್ಪಾಗಿ ಕಾಣ್ಬೋದು. ಏನಪ್ಪ, ತಂದೆ ಉತ್ತರ ಕ್ರಿಯೆ ಮಾಡೋಕ್ಕೂ ಯೇಸು ಕ್ರಿಸ್ತರು ಅವಕಾಶ ಕೊಡಲಿವ? ಖಂಡಿತ ಅದಲ್ಲ. ಯೇಸು ಕ್ರಿಸ್ತರು ಎಷ್ಟೊಂದು ಕರುಣೆಯುಳ್ಳ ಪ್ರೀತಿಯುಳ್ಳ ದೇವರು. ತಂದೆ ಸತ್ತೋಗ್ಬಿಟ್ಟಿದ್ರೆ ಖಂಡಿತ ಅಲ್ಲಿ ಕೊಡ್ತಿದ್ರು. ಆದರೆ ತಂದೆ ಸಾಯುವಂಥ ವಯಸ್ಸಾಗಿತ್ತು ಅಷ್ಟೇ. ಸತ್ತ ಮೇಲೆ ಎಲ್ಲ ನನ್ನ ಕರ್ತವ್ಯ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಬಂದು ನಿನ್ನ ಹಿಂಬಾಲಿಸ್ತೀನಿ ಅಂತ ಹೇಳೋ ರೀತಿಯಲ್ಲಿ ಆತ ಹೇಳಿದ್ದ. ಅದಕ್ಕೋಸ್ಕರ ಯೇಸು ಕ್ರಿಸ್ತರು ಏನು ಮಾಡ್ತಾರೆ, ಸತ್ತವರೇ ಅಂತಂದರೆ ದೇವ್ರ ದೃಷ್ಟಿಯಲ್ಲಿ ಲೋಕದಲ್ಲಿ ಎಲ್ಲರೂ ಸತ್ತೋಗಿದ್ದಾರೆ ಅಂತಾರೆ. ಆದರೆ ಈತ ಸತ್ಯ ಕೇಳಿ ದೇವ್ರನ್ನ ಹಿಂಬಾಲಿಸ್ತೀನಿ ಮೇಲೆ ಈತನ ದೇವ್ರ ದೃಷ್ಟಿಯಲ್ಲಿ ಬದುಕಿದಂಥ ಒಂದು ವ್ಯಕ್ತಿ ಆಗ್ಬಿಟ್ಟ. ಅದಕ್ಕೋಸ್ಕರ
ಮೊದಲು ನೀನು ನನ್ನನ್ನು ಹಿಂಬಾಲಿಸು. ನಿನ್ನ ಮನೆಯಲ್ಲಿ ಬೇರೆಯವರಿದ್ದಾರೆ, ಯಾರನ್ನ ನಿನ್ನ ಕುಟುಂಬದವ್ರು ಯಾರಾದರೂ ಮಾಡ್ತಾಯಿರ್ತಾನೆ ಅಂದರೆ ಅದರಿಂದ ನಿನ್ನ ಕರ್ತವ್ಯ ಇದು, ಫಸ್ಟ್ ಇದನ್ನು ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾರೆ. ಆದ್ದರಿಂದ ಸ್ವಾಮಿ ಯಾವುದು ಮುಖ್ಯ ಅಂತ ಅವರಿಗೆ ತೋರಿಸ್ಕೊಡ್ತಾರೆ. ಲೋಕದಲ್ಲಿರುವಂಥ ತಂದೆಗಿಂತ ಪರಲೋಕದ ತಂದೆನೇ ಮುಖ್ಯ ಅಂತ ತೋರಿಸ್ಕೊಟ್ರು. ಅದಕ್ಕೆ ಆತನನ್ನು ಫಸ್ಟ್ ಏನು ಮಾಡಿ ನೀನು ಹಿಂಬಾಲಿಸು ಅಂತ ಹೇಳ್ತಾರೆ. ಅದೇ ರೀತಿ ಲೋಕದಲ್ಲಿ ನಮಗೆ ಸತ್ಯ ಕೇಳಿರುವಂಥ ನಮಗೆ ಯಾವುದು ಮುಖ್ಯ ಅಂತ ತೋರಿಸಿದ್ದಾರೆ. ಯಾರು ಮುಖ್ಯ, ಯಾವ ವ್ಯಕ್ತಿ, ಯಾವ ಹಣ, ಯಾವ ಆಸ್ತಿ, ಯಾವ ದೇವರುಗಳು ಮುಖ್ಯ ಅನ್ನು ತಿಳಿದು ನಿಜವಾದ ಸೃಷ್ಟಿಕರ್ತ ಯಾರು, ನಮ್ಮನ್ನು ಕಾಪಾಡುವಂಥ ಗಾಳಿ, ನೀರು, ಆಕಾಶ, ಚರಾಚರ ಸೃಷ್ಟಿಗಳನ್ನು ಪರಿಪಾಲನೆ ಮಾಡ್ತಕ್ಕಂಥ ದೇವರು ಯಾರು ಅಂತ ತಿಳಿಸಿಕೊಟ್ಟ ಮೇಲೆ ನಾವು ಮತ್ತೆ ಎಲ್ಲವನ್ನ ನಂಬುವಂಥದ್ದು ಅಥವಾ ಎರಡು ಮನಸ್ಸನ್ನು ಉಟ್ಕೊಂಡು ಬಾಳುವಂಥದ್ದು ತಪ್ಪು. ಅದಕ್ಕೆ ಎರಡರಲ್ಲಿ ಯಾವುದಾದ್ರು ಒಂದನ್ನು ಆರಿಸ್ಕೊಳ್ರಿ ಅಂತ ಹೇಳ್ತಾರೆ. ಅಥವಾ ಎರಡೂ ಇದ್ದರೆ ಎರಡರಲ್ಲಿ ಒಂದು ಮಾತ್ರನೇ ಮುಖ್ಯವಾಗಿದ್ದು ಅದನ್ನು ಮಾತ್ರ ಹಿಂಬಾಲಿಸ್ರಿ, ಇವತ್ತೇ ಡಿಸೈಡ್ ಮಾಡಿರಿ ಅಂತ ಹೇಳೋವಂಥದ್ದನ್ನು ಇಲ್ಲಿ ನಮಗೆ ನೋಡ್ತಾ ಇದ್ದೀವಿ. ಮತ್ತಾಯ 19:16 ತನಕ ನಾವು ಕೆಲವು ವಾಕ್ಯಗಳನ್ನು ನೋಡಬೇಕಾದ್ರೆ ಇಲ್ಲಿ ಏನು ಮಾಡ್ತಾರೆ, ಸ್ವಾಮಿ ಹತ್ರ ಒಬ್ಬ ಬಂದು ಬೋಧಕನೇ ನಿತ್ಯ ಜೀವ ಪಡೆಯಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಯಾವುದು ಒಳ್ಳೆಯದು ಅಂತ ಹೇಳಿದಾಗ ಅದಕ್ಕೆ ಸ್ವಾಮಿ ಹೇಳ್ತಾರೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳ್ತೀಯ, ದೇವರೊಬ್ಬನೇ ಹೊರತು ಮತ್ತಾರೂ ಒಳ್ಳೆಯದಿಲ್ಲ. ಈ ಜೀವಮಾನದಲ್ಲಿ ಸೇರಬೇಕೆಂದಿದ್ದರೆ ಆ ಜೀವದಲ್ಲಿ ನೀನು ಸೇರಬೇಕು ಅಂತಂದರೆ ದೇವರ ಆಜ್ಞೆಗಳಿಗೆ ನೀನು ಸರಿಯಾಗಿ ನಡ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಅವು ಯಾವುವು ಅಂತ ಕೇಳೋಕೆ ಹೋದರೆ ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಬಾರ್ದು, ಸುಳ್ಳು ಸಾಕ್ಷಿ ಹೇಳ್ಬಾರ್ದಪ್ಪ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಮತ್ತು ನಿನ್ನ ನೆರೆಯನ್ನು ಪ್ರೀತಿ ಮಾಡು ಹೋಗು ಅಂತ ಕರೀತಾರೆ. ಅದಕ್ಕೆ ಆ ಯವನಸ್ಥ ಎಲ್ಲದಕ್ಕೂ ನಾನು ಸರಿಯಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ ಸ್ವಾಮಿ, ಇನ್ನೇನು ಕಡಿಮೆ ಆಗಿದೆ ಅಂತ ಕೇಳ್ತೀನಿ. ನಾನು ಸ್ವಲ್ಪ ಡೀಪಾಗಿ ದೃಷ್ಟಿಸಿ ನೋಡಿ ಹೇಳ್ತಾರೆ ಯೇಸು ಕ್ರಿಸ್ತರು, ನೀನು ಕಂಪ್ಲೀಟ್ ಪರಿಪೂರ್ಣರಾಗಬೇಕು ಅನ್ನಂಗಿದ್ರೆ ನಿನ್ನ ಆಸ್ತಿಯನ್ನೆಲ್ಲ ಬಡವರಿಗೆ ಕೊಟ್ಬಿಡು, ಪರಲೋಕದಲ್ಲಿ ನಿನಗೆ ಬಹಳ ಸಂಪತ್ತಿದೆ. ಒಂದು ನಿನಗೆ ಏನಿದೆ ಅಂದರೆ ಅರ್ಥ, ನೀನು ಆಸ್ತಿ ಮೇಲೆ ತುಂಬ ವ್ಯಾಮೋಹವನ್ನು ಇಟ್ಕೊಂಡಿದ್ಯಾ, ಅದಕ್ಕೋಸ್ಕರ ಆಗ್ತಾಯಿಲ್ಲ ಅಂತಾರೆ. ಅದಕ್ಕೆ ಆಸ್ತಿನೆಲ್ಲ ಕೊಟ್ಬಿಡ್ಬೇಕಾ ಅಂದ್ಬಿಟ್ಟು ಆತನ ಕೇಳಿದ ತಕ್ಷಣ ಸೊಪ್ಪೆ ಮೋರೆ ಹಾಕ್ಕೊಂಬಿಟ್ಟು ಏನು ಮಾಡ್ತಾನೆ, ವಾಪಸ್ ಹೋಗ್ಬಿಡ್ತಾನೆ. ಅದಕ್ಕೆ ಹೇಳ್ತಾರೆ ಐಶ್ವರ್ಯವಂತರು ದೇವ್ರ ರಾಜ್ಯಕ್ಕೆ ಸೇರೋದು ಎಷ್ಟೋ ಕಷ್ಟ. ಕಾರಣ ಯಾಕಪ್ಪ ಅಂದರೆ ಅವರು ತಮ್ಮ ಐಶ್ವರ್ಯದ ಮೇಲೆ ಮನಸ್ಸನ್ನು ಇಟ್ಟಿರೋದ್ರಿಂದ ದೇವ್ರ ಮೇಲೆ ಮನಸ್ಸಿಡೋದಕ್ಕಾಗಲ್ಲ. ದೇವ್ರ ಮೇಲೆ ಮನಸ್ಸಿಡಬೇಕು ಅಂದರೆ ಎಲ್ಲವನ್ನು ತ್ಯಾಗ ಮಾಡಿದ್ರೆ ಮಾತ್ರನೇ ಸಾಧ್ಯ. ಅಂದರೆ ಇವೆರಡರಲ್ಲಿ ಒಂದು, ಹಣ ಬೇಕಾ ದೇವ್ರು ಬೇಕಾ. ಇಲ್ಲಿ ಈ ವ್ಯಕ್ತಿ ಹಣನೇ ಮುಖ್ಯ ಅಂತ ಅಂದಿದ್ದರಿಂದ ಅವನು ವಾಪಸ್ ಹೊರಟೋಗ್ತಾನೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆದ್ದರಿಂದ ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ನೋಡಿ ಏನು ಹೇಳ್ತಾರೆ ಅಂದರೆ, ಮತ್ತೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಇನ್ನೊಬ್ಬ ವ್ಯಕ್ತಿ ಬಂದು ಸತ್ಯ ಕೇಳಿ ದೇವ್ರ ಹತ್ರ ಬರ್ತಾನೆ. ದೇವರನ್ನು ಹಿಂಬಾಲಿಸ್ಬಿಟ್ಟು ನಾನು ನಿನ್ನ ಹತ್ರ ಬರ್ತೀನಿ ಸ್ವಾಮಿ, ಆದರೆ ಮನೆಯವ್ರಿಗೆ ಹೇಳ್ಬಿಟ್ಟು ಬರೋದಕ್ಕೆ ಬರ್ತೀನಿ ಬಾ ಅಂತ ಕೇಳ್ತಾರೆ ಯೇಸು ಕ್ರಿಸ್ತನ. ಅವ್ರ ಮನೆಗೆ ಹೋದರೆ ಅವರು ನಿನ್ನನ್ನು ಖಂಡಿತ ಬಿಡಲ್ಲ ಅಂತ ಗೊತ್ತಿದ್ದರಿಂದ, ಇಲ್ಲ ಫಸ್ಟು ನೀನು ನನ್ನನ್ನು ಹಿಂಬಾಲಿಸು, ಯಾಕೆಂದರೆ ನೇಗಿಲ ಮೇಲೆ ಕೈ ಇಟ್ಟು ಹಿಂದಿರುಗಿ ನೋಡೋನು ದೇವ್ರ ರಾಜ್ಯಕ್ಕೆ ಯೋಗ್ಯನಲ್ಲಪ್ಪ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಮುಖ್ಯವಾಗಿ ಸತ್ಯ ತಿಳ್ಕೊಂಡು ಮತ್ತೆ ನಾನು ಮನೆಯವ್ರನ್ನೆಲ್ಲರಿಗೂ ಕೆಲಸ ಕಾರ್ಯನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಯೇಸು ಕ್ರಿಸ್ತನನ್ನು ಕಂಪ್ಲೀಟ್ ಏನು ಮಾಡೋಣ, ಸೇವಿಸೋಣ ಅನ್ನೋಂಥ ಕೆಲವರು ಟಾರ್ಗೆಟನ್ನ ಇಟ್ಕೊಂಡಿರ್ತಾರೆ, ಮನಸ್ಥಿತಿಯಲ್ಲಿ ಇರ್ತಾರೆ. ಎರಡೂ ಮನಸ್ಸಿರ್ತಾರೆ ನೋಡಿ. ಲೋಕದವರು ಬೇಕು, ನನ್ನ ಕುಟುಂಬದವರು ಬೇಕು, ನನ್ನ ಕೆಲಸ ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮುಪ್ಪಿನಲ್ಲಿ ಬಂದು ನಾನೇನು ಮಾಡ್ತೀನಿ, ದೇವ್ರನ್ನ ಹಿಂಬಾಲಿಸ್ಬಿಡ್ತೀನಿ ಸಾಯಂಕಾಲದಲ್ಲಿ ಅನ್ನೋಂಥ ಜನಗಳಿಗೆ ಈ ಮಾತಿದು. ಏನಪ್ಪ ಅಂತಂದರೆ ನೋಡಿ, ಅಲ್ಲಿ ಹೇಳ್ತಾರೆ ನೇಗಿಲ ಮೇಲೆ ಕೈ ಇಟ್ಟು ಹಿಂದಿರುಗಿ ನೋಡೋನು ನನಗೆ ಯೋಗ್ಯ ಅಂತ. ಅಂದರೆ ಒಂದು ಸರಿ ಸತ್ಯ ಅಂತ ಗೊತ್ತಾದ ಮೇಲೆ, ಒಂದು ಸರಿ ಒಳ್ಳೇದು ಯಾವುದು ಅಂತ ಗೊತ್ತಾದ ಮೇಲೆ ಅದನ್ನು ಬಿಟ್ಟು ಹಿಂದಿರುಗಿ ನೋಡಿದ್ರೆ ಇಂದಿನ ಜೀವಮಾನ ಸುಖ, ಇಂದಿನ ಮನಸ್ಥಿತಿ, ಇಂದಿನ ಜನಗಳು, ಇವರೆಲ್ಲರೂ ತಂದೆ ತಾಯಿ ಬಂಧು ಬಳಗ ಇದು ಎಲ್ಲ ಬಿಟ್ಟು ಬಂದಿರ್ತೀರ, ಮತ್ತೆ ಆ ಕಡೆಗೆ ಮನಸ್ಸು ನೋಡಿದ್ರೆ ಅವನು ಯೋಗ್ಯನಾಗಲ್ಲ ದೇವ್ರ ರಾಜ್ಯಕ್ಕೆ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ. ಅದೇ ಯೆಹೋಶುವ 24:15 ಹೇಳ್ತಾರೆ, ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದೇ ಇದ್ದರೆ ಬೇರೆ ಯಾರನ್ನು ಸೇವಿಸ್ತೀರಿ, ಇವತ್ತೇ ಆರಿಸ್ಕೊಳ್ರಿ ಅಂತ ಯೆಹೋಶುವ ಹೇಳ್ತಾರೆ. ಯೆಹೋಶುವ ಎಲ್ಲ ದೇವರ ಸತ್ಯವನ್ನು ತಿಳ್ಕೊಂಡು ಕಾನಾನ್ ದೇಶಕ್ಕೆ ಎಲ್ಲರನ್ನು ಕರ್ಕೊಂಡ್ಬಂದು ಅವರಿಗೆ ದೇಶನೆಲ್ಲ ಹಂಚಿಕೊಟ್ಬಿಟ್ಟು ಕೊನೆಯಲ್ಲಿ ಇಸ್ರೇಲ್ರನ್ನು ಕರೆದು ಈ ಮಾತನ್ನು ಹೇಳ್ತಾರೆ, ನೀವು ಐಗುಪ್ತದಲ್ಲಿ ನೋಡಿದ್ದೀರ ದೇವರ ಕಾರ್ಯ, ದೇವರು ಯಾರು, ನಿಜವಾದ ದೇವರು ಅಂತ. ಆದರೂ ನೀವೇನು ಮಾಡ್ತಾಯಿದ್ದೀರಾ, ಅನ್ಯ ದೇವರುಗಳನ್ನು ನಿಮ್ಮ ಪೂರ್ವಿಕರಲ್ಲಿ ಈ ಸತ್ಯಕ್ಕೆ ದೇವರು
ಕರೆಯೋದಕ್ಕೆ ಮುಂಚೆ ಪೂಜಿಸ್ತಿದ್ದಂಥ ದೇವರುಗಳನ್ನು ನೀವು ಸೇವಿಸ್ತಾ ಇದ್ದೀರಾ. ಎರಡರಲ್ಲಿ ಒಂದನ್ನು ಆರಿಸ್ಕೊಳ್ರಿ. ಯೆಹೋವನ ದೇವರಾಗಿದ್ದರೆ ನಿಮ್ಗೆ ಯಾವುದು ಸರಿ ಕಾಣಿಸ್ತೈತೆ ಅದನ್ನು ಆರಿಸ್ಕೊಳ್ರಿ. ನಾನು ನನ್ನ ಮನೆಯವರು ಯೆಹೋವನೊಬ್ಬನನ್ನೇ ಸೇವಿಸ್ತೀವಿ. ಕಂಪ್ಲೀಟ್ ಒಂದನ್ನು ಆರಿಸ್ಕೊಂಬಿಟ್ರು ಯೆಹೋಶುವ. ಒಂದು ಮನಸ್ಸನ್ನು, ಒಂದೇ ರೀತಿಯ ಮನಸ್ಥಿತಿಯನ್ನು, ಸ್ಥಿರವಾದ ಮನಸ್ಸನ್ನು ಯೆಹೋಶುವ ಹೊಂದಿದ್ರು ಅಂತ ನಾವು ನೋಡ್ತೀವಿ. ಆದ್ದರಿಂದ ಇವತ್ತು ನಮ್ಮ ತಂದೆಯ ದೇವರು ಯೇಸು ಕ್ರಿಸ್ತನು ನಮ್ಮೆಲ್ರಿಗೂ ಹೇಳ್ತಕ್ಕಂಥ ಮಾತು ಏನಂದರೆ, ಎರಡರಲ್ಲಿ ಒಂದನ್ನು ಆರಿಸ್ಕೊಳ್ರಿ. ಯಾವುದು ಒಳ್ಳೆಯದು, ಯಾವುದು ಮುಖ್ಯ, ಯಾವುದು ಶ್ರೇಷ್ಠ, ಯಾವುದು ನಿತ್ಯ, ಯಾವುದು ಶಾಶ್ವತ, ಯಾವುದು ಅಸತ್ಯ, ಯಾವುದು ಸುಳ್ಳು, ಯಾವುದು ಕ್ಷಣಿಕ, ಅದನ್ನು ಬಿಟ್ಟು ಬಿಡ್ರಿ ಅಂತ ನಮಗೆ ಎಚ್ಚರ ಕೊಡ್ತಾ ಇದ್ದಾರೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ರೀತಿ ನಾವು ಬಿದ್ದೋಗೋದಕ್ಕೆ, ಈ ರೀತಿ ಎರಡು ಮನಸ್ಸುಳ್ಳೋದಕ್ಕೆ ಕಾರಣ ಏನು ಅಂತಂದರೆ, ನಮಗೆ ಪೇತ್ರ ಹೇಳ್ತಾರೆ 2 ಪೇತ್ರ 1:10 ದೇವರು ನಿಮ್ಮನ್ನು ಕರೆದಿದ್ದನ್ನು ಆದುಕೊಂಡಿದ್ದನ್ನು ದೃಢಪಡಿಸುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡ್ರಿ. ಹೀಗೆ ಮಾಡಿದರೆ ನೀವು ಎಂದಿಗೂ ಎಡವಲ್ಲ ಅಂತ. ನಾವು ಪ್ರಯಾಸ ಪಡ್ತಾ ಇಲ್ಲದ್ರಿಂದ ಆವಾಗವಾಗ ನಾವು ಎಡವೋದಕ್ಕೆ ಸಾಧ್ಯ ಆಗ್ತದೆ. ಎರಡು ಮನಸ್ಸುಗಳು ಬರ್ತವೆ, ಎರಡು ದೇವರುಗಳು, ಎರಡು ವಿಶ್ವಾಸಗಳು, ಎರಡು ನಾವು ದೋಣಿಯಲ್ಲಿ ನಡೆಯುವಂಥ ವ್ಯಕ್ತಿಗಳಾಗ್ಬಿಡ್ತೀವಿ. ಅದರಿಂದ ಅದು ಯಾವುದು ಸ್ಥಿರವಾಗಿರೋದಿಲ್ಲ. ಎರಡರಲ್ಲಿ ಒಂದನ್ನು ಆರಿಸ್ಕೊಂಡ್ರೆ ಅದು ಶಾಶ್ವತ. ಅದು ಲೋಕ ಬೇಕಾ, ಹಣ ಬೇಕಾ, ಇಲ್ಲೇ ಇದ್ಬಿಡು, ದೇವರು ಬೇಕಾ, ಎಲ್ಲವನ್ನು ಬಿಟ್ಟುಬಿಡು ಅಂತ ನಮ್ಮ ತಂದೆಯ ದೇವರು ಇವತ್ತು ನಮಗೆ ಮನದ ಮುಖಾಂತರ ತಿಳಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂಥ ಅದ್ಭುತ ಮನ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆದಂತೆ ಪ್ರೀತಿಯಿಂದ ಕೇಳಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ, ಸರ್ವಶಕ್ತನೇ, ದೇವಾದಿ ದೇವನೇ, ಎಲ್ಲ ದೇವರುಗಳ ದೊಡ್ಡವರೇ ನಿಮಗೆ ಸ್ತೋತ್ರ. ನೀನೊಬ್ಬನೇ ಪರಮ ತಂದೆಯು, ನೀನೊಬ್ಬನೇ ಪವಿತ್ರನು, ಪರಿಶುದ್ಧನು, ನಿತ್ಯನು, ಸತ್ಯನು, ಅನಾದಿಯಿಂದ ಇದ್ದುವಂಥ ಏಕರೀತಿಯಾಗಿ ಹುಟ್ಟು ಸಾವುಗಳೆಲ್ಲದಂಥ ಅಮರತ್ವವಿರುವಂಥ ತನ್ನೊಬ್ಬನೇ ಏಕಾಧಿಪತಿಯಾಗಿರುವಂಥ ದೇವರು ಸ್ವಾಮಿ. ನಿನ್ನ ನಂಬಿದ್ದೇವೆ, ನಿನ್ನನ್ನು ಕಂಡುಕೊಂಡಿದ್ದೇವೆ, ನಿನ್ನನ್ನು ತಿಳಿದುಕೊಂಡಿದ್ದೇವೆ. ನಿನ್ನ ಬಿಟ್ಟು ನಾವು ಬೇರೆ ಎಲ್ಲಿಗೆ ಹೋಗಲಿ ಎಂಬುದಾಗಿ ಪೇತ್ರನು ಸ್ವಾಮಿಯನ್ನು ಕೇಳ್ತಾನೆ. ಅದೇ ರೀತಿಯಲ್ಲಿ ತಂದೆಯೇ, ನಿನ್ನೊಬ್ಬನನ್ನೇ ಸೇವಿಸುವಂತೆ ನಮಗೆ ಮನಸ್ಥಿತಿಯನ್ನು ಅನುಗ್ರಹಿಸು. ನಾವು ಎಡಬದಂತೆ ಸದಾಕಾಲ ನೀನು ನಮ್ಮನ್ನು ಕರೆದಿದ್ದನ್ನು, ಆರಿಸಿಕೊಂಡದನ್ನು ದೃಢಪಡಿಸಿಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡುವಂತೆಯೂ ನಮಗೆ ಸಹಾಯ ಮಾಡು. ಈ ಮಾತುಗಳನ್ನು, ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಬ್ಬ ಆತ್ಮಗಳನ್ನು, ಪ್ರತಿಯೊಂದು ಕುಟುಂಬವನ್ನು ಬಲಪಡಿಸಿರಿ, ನಿಮ್ಮ ಸತ್ಯದಲ್ಲಿ ದೃಢಪಡಿಸಿ, ನಿಮ್ಮ ರಕ್ಷಣೆಯ ಮಾರ್ಗದಲ್ಲಿ ನಡೆಸಿರಿ, ಕಾಪಾಡ್ರಿ. ಎಲ್ಲ ಸ್ತುತಿಯು ಘನವು ಮಹಿಮೆ ನೀವೊಬ್ಬರಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತರ ದಿವ್ಯನಾಮದಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಳ್ತೇವೆ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.